ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಇವತ್ತು ತಪ್ಪದೆ ನಂದಿ ಜೊತೆ ಇರುವ ಶಿವನ್ನ ಮುಟ್ಟಿ ನಿಮ್ಮ ಸಮಸ್ಯೆ ಯಾಕೆ ಈಡೇರುತ್ತಿಲ್ಲ ಅಂತ ಒಂದು ಸತ್ಯವನ್ನು ಕೇಳಿ ಅಂತ ಸಾಯಿ ಅಪ್ಪ ಒಂದು ಸತ್ಯ ಮಾತನ್ನು ನಮಗೆ ಈ ವಿಡಿಯೋ ಮೂಲಕ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಯಿ ಅಪ್ಪ ಸಂದೇಶವನ್ನು ತಪ್ಪದೆ ಪೂರ್ತಿಯಾಗಿ ಕೇಳಿ, ನಂತರ ನಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳು ಯಾಕೆ ಈಡೇರುತ್ತಿಲ್ಲ ಅನ್ನೋದು ಸಾಯಿ ಸಂದೇಶದ ಮೂಲಕ ಈಗ ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳು ಏನು ಅನ್ನೋದು ನಾವು ಪ್ರತಿದಿನ ಸಾಯಿ ಮುಂದೆ ಬೇಡ್ಕೊತಾ ಇರ್ತೀವಿ. ಆದರೂ ಕೂಡ ಆ ಸಮಸ್ಯೆಗಳು ಯಾಕೆ ಈಡೇರುತ್ತಿಲ್ಲ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನೀವು ತಿಳ್ಕೋಬೇಕು. ಮೊದಲು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು. ಶ್ರದ್ಧೆ ಭಕ್ತಿಯಿಂದ ನೀವು ಸಾಯಿ ಹೇಳೋದು ಎಲ್ಲ ಆಚರಿಸಬೇಕು. ನಿಮ್ಮ ಜೀವನದಲ್ಲಿ ಸಾಯಿ ಯಾವ ಥರ ಬದುಕ್ತಿದ್ರೋ ಅದೇ ರೀತಿಯಲ್ಲಿ ನಾವು ಕೂಡ ಏನು ನಮ್ಮ ಜೀವನದಲ್ಲಿ ಶಾಶ್ವತ ಅಂತ ಅಲ್ಲ, ನಮ್ಮ ಬೇಡಿಕೆಗಳು ಕೂಡ ಕಡಿಮೆ ಮಾಡ್ಕೋಬೇಕು. ನಾವೇನೇ ಕೇಳಿದ್ರೂ ಕೂಡ ತಕ್ಷಣ ಆ ಬಾಬಾ ಆಗಲಿ ಅಥವಾ ನೀವು ಇಷ್ಟಪಟ್ಟು ಯಾವ ದೇವ್ರನ್ನ ನೀವು ಪೂಜಿಸುತ್ತೀರೋ ಪ್ರತಿದಿನ ಆ ದೇವ್ರ ಮುಂದೆ ಹೇಳ್ಕೊತೀರಾ, ನನಗೆ ಇದು ಬೇಕು ಅದು ಬೇಕು ಅಂತ. ಇದೆಲ್ಲ ಕೂಡ ನಾವು ಕಡಿಮೆ ಮಾಡಿಕೊಂಡ್ರೆ, ನಮ್ಮ ಜೀವನಕ್ಕೆ ಏನು ಅತಿ ಮುಖ್ಯ ಅನ್ನೋದು ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನ ಸಂತೋಷವಾಗಿ ಇರುತ್ತೆ. ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ. ಈ ನಿರೀಕ್ಷೆ ಅನ್ನೋದು ಮನುಷ್ಯನ ಸಂತೋಷವನ್ನು ಹಾಳು ಮಾಡುತ್ತದೆ. ನೀವು ಇನ್ನೊಬ್ಬರ ಜೀವನದಲ್ಲಿ ಎರಡನೇ ಆಯ್ಕೆ ಆಗಬೇಡಿ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವವರ ಬಗ್ಗೆ ಯೋಚನೆ ಮಾಡಬೇಡಿ. ಅವರ ವರ್ತನೆ ಸರಿ ಹೋಗದಿದ್ರೆ ನೀವೇ ಬದಲಾಗಿಬಿಡಿ. ನಿಮ್ಮ ಪಾಡಿಗೆ ನೀವು ಮೌನವಾಗಿ ಇರಿ. ನಿಮ್ಮ ಜೀವನ ತುಂಬಾ ಚೆನ್ನಾಗಿ ಇರುತ್ತದೆ. ಯಾವಾಗಲೂ ಎಲ್ಲರ ಜೊತೆಯಲ್ಲಿ ಇರಬೇಕು, ಎಲ್ಲರಂತೆ ನಗುತ್ತಾ ಇರಬೇಕು. ಅಷ್ಟು ಬಿಟ್ರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕುಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಇದು ಶಾಶ್ವತವಲ್ಲ. ಎಲ್ಲರ ಜೀವನದಲ್ಲೂ ಕೂಡ ಇಂಥ ಮನುಷ್ಯರು ಖಂಡಿತ ಇದ್ದೇ ಇರ್ತಾರೆ. ಅದಕ್ಕೆ ತುಂಬ ಎಲ್ಲರನ್ನೂ ನಂಬಕ್ಕೆ ಹೋಗಬೇಡಿ. ಅದೇ ರೀತಿ ಬಲವಂತವಾಗಿ ಯಾರನ್ನು ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಕೂಡ ಜೊತೆಯಾಗಿರ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡುತ್ತಾರೆ. ಮಗು, ಯಾವಾಗಲೂ ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರ ಸಿಗೋದಿಲ್ಲ. ನಮ್ಮ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರ ನೀಡೋದು. ಏಕೆ ಅಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ. ನೀವು ಯಾವಾಗಲೂ ಎಂಥದೇ ಕಷ್ಟ ಬಂದರೂ ಯಾರೇ ಆಗಲಿ ನಿಮ್ಮ ಮೇಲೆ ಸುಳ್ಳು ಮಾತುಗಳು ಹೇಳಿದ್ರೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಎಲ್ಲ ಕೂಡ ಭಗವಂತ ನೋಡ್ಕೊತಾರೆ. ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದ್ರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೆಯುತ್ತಾರೆ. ನೆನಪಿರಲಿ, ಕಾಲ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಯಾವತ್ತು ಕೆಟ್ಟದಾಗಿ ಬೇರೆಯವ್ರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳಕ್ಕೆ ಹೋಗ್ಬೇಡಿ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರೋದಿಲ್ಲ. ಯಾಕಂದರೆ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತದೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ. ನಂಬಿ ನೋವು ಅನುಭವಿಸಬೇಡಿ. ಅದನ್ನು ತಕ್ಷಣ ನೀವು ದೂರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತದೆ, ಆದರೆ ತನ್ನೊಳಗೆ ಬಿದ್ದ ಸಣ್ಣ ಧೂಳಿನ ಕಣವನ್ನು ನೋಡಲಾರದು. ಹಾಗೆಯೇ ಮನುಷ್ಯ ಬೇರೆಯವರ ತಪ್ಪನ್ನು ಗುರುತಿಸೋನು, ತನ್ನೊಳಗಿರುವ ತಪ್ಪುಗಳನ್ನು ಗುರುತಿಸಲಾರನು. ಇದು ಸತ್ಯ ಮಾತು. ಯಾವಾಗಲೂ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಬೇರೆಯವರು ತಪ್ಪು ಮಾಡಿದ್ದಾರೆ ಅಂತ ನಾವು ಬೆಳ್ಳಿ ತೋರಿಸೋದು, ಇದೆಲ್ಲ ಕೂಡ ತುಂಬ ತಪ್ಪು. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡ್ರೂ ಪರವಾಗಿಲ್ಲ, ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು. ಏಕೆ ಅಂದರೆ ಜೀವನ ನಮ್ದಲ್ವಾ, ಬೇರೆಯವ್ರದಲ್ಲ. ಈ ಪ್ರಪಂಚದಲ್ಲಿ ಹಸಿವಿನಿಂದ ಸಾಧಿಸಿದವರಿಗಿಂತ ಅವಮಾನದಿಂದ ಸಾಧಿಸಿದವರೇ ಜಾಸ್ತಿ. ಏಕೆ ಅಂದರೆ ಅವಮಾನ ಅನ್ನೋದು ಹಸಿವಿಗಿಂತಲೂ ಮಹಾಘೋರ. ಅದಕ್ಕೆ ಯಾವಾಗಲೂ ಈ ಪ್ರಪಂಚದಲ್ಲಿ ಮನುಷ್ಯರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಯಾರ್ಯಾರ ಹತ್ರ ಯಾವ ಥರ ಬಾಳಬೇಕು, ಯಾರ್ಯಾರ ಹತ್ರ ಯಾವ ಥರ ಪ್ರೀತಿಗೆ ತೋರಿಸ್ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಮಗು, ಕೇಳಿ ಕೊಡುವ 100 ಬಹುಮಾನಗಳಿಗಿಂತ ಕೇಳದೆ ಕೊಡುವಂಥ ಗೌರವ ಬಹಳ ದೊಡ್ಡದು. ಇದು
ನಿಜವಾದ ಮಾತು. ಮಗು, ಇವತ್ತು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು, ನಂದಿ ಜೊತೆ ಇರುವಂತೆ ಶಿವನ ಮುಟ್ಟಿ ಅಂತ ಹೇಳಿದ್ದೀನಿ. ಏಕೆ ಅಂದರೆ ನಿನ್ನ ಸಮಸ್ಯೆಗಳು ಯಾಕೆ ಈಡೇರುತ್ತಿಲ್ಲ ಅಂದರೆ, ಎಲ್ಲಿ ಕೇಳಿದ ಮಾತುಗಳು ಅಲ್ಲಿಯೇ ಮರೆಯಬೇಕು. ಇಲ್ಲಿನ ಮಾತುಗಳು ಅಲ್ಲಿಗೆ, ಅಲ್ಲಿನ ಮಾತುಗಳು ಇಲ್ಲಿಗೆ ಹೇಳೋದರಿಂದ ಜೀವನ ನಾಶನವಾಗುತ್ತದೆ. ಅದಕ್ಕೆ ಮೊದಲು ನೀವು ಇಲ್ಲಿವರೆಗೂ ಮಾಡಿರುವಂಥ ತಪ್ಪುಗಳು ಗುರ್ತಿಸಿ, ಆಮೇಲೆ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇವತ್ತು ನನಗೆ ಯಾರಾದರೂ ಮೋಸ ಮಾಡಿ ಅವರು ಸುಖವಾಗಿ ಇದ್ದಾರೆ ಅಂದರೆ ಖಂಡಿತ ಅವರು ಮೋಸದ ಪ್ರತಿಫಲ ನಾಳೆ ಅನುಭವಿಸಲೇಬೇಕು. ಅದು ಖಂಡಿತ ಕರ್ಮ ಮೂಲಕ ವಾಪಸ್ ಬಂದೇ ಬರುತ್ತೆ. ನೀವು ಅದರ ಬಗ್ಗೆ ಚಿಂತೆ ಮಾಡ್ಕೊಳ್ಳಬೇಡಿ. ಈ ಸತ್ಯ ಮಾತನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಚರಿಸಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ಮೂಲಕ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಹಂಚಿ. ಯಾಕಂದರೆ ಒಳ್ಳೆಯ ಮಾತುಗಳು ಯಾವಾಗಲೂ ಅವರ ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂತ ಸಾಯಿಯಪ್ಪ ಕೊಡ್ತಿರುವಂಥ ಬಹುಮಾನ. ಇದನ್ನು ಎಲ್ಲರೂ ಕೂಡ ಸ್ವೀಕರಿಸಬೇಕು. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರೂ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.